ನಮಸ್ಕಾರ ಎಲ್ಲರಿಗೂ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಲವೊಮ್ಮೆ ನಮಗೆ ಅನ್ನಿಸುತ್ತದೆ, ನನ್ನ ಜೀವನದಲ್ಲಿ ಏನೋ ಸರಿ ಇಲ್ಲ, ಯಾರಾದರೂ ಏನಾದರೂ ಮಾಡಿರೋ ಹಾಗಿದೆ ಅಂತ ಬೇಸರ, ಭಯ, ನಿಶ್ಚೇಷ್ಟತೆ ಈ ಭಾವನೆಗಳು ನಮ್ಮನ್ನು ಒಳಗೊಳಗೆ ತಿಂದು ಹಾಕುತ್ತವೆ. ಆದರೆ ನೆನಪಿರಲಿ, ನಮ್ಮ ಮೇಲೆ ಶ್ರೀಕೃಷ್ಣನ ಕೃಪೆ ಇದ್ದರೆ ಯಾವ ಮಾಟ, ಯಾವ ಮಂತ್ರ, ಯಾವ ದುಷ್ಟಶಕ್ತಿ ಕೂಡ ಹತ್ತಿರ ಬರೋದು ಸಾಧ್ಯವಿಲ್ಲ. ಇಂದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತೀವಿ, ಮಾಟ ಮಂತ್ರ ಅಂದ್ರೇನು, ಇದರ ಹಿಂದಿರುವ ಸತ್ಯ ಏನು, ಭಯಕ್ಕಿಂತ ದೊಡ್ಡದು ಏನು, ನಿಜವಾದ ಶಕ್ತಿ ಎಲ್ಲಿದೆ, ಶ್ರೀಕೃಷ್ಣ ಏಕೆ ಪರಮ ರಕ್ಷಕ, ಅವರ ಶಕ್ತಿ ಎಷ್ಟು ಅಗಾಧ, ಅವರ ಮೇಲೆ ನಂಬಿಕೆಯಿಂದ ಪಾರಾಗೋದು ಹೇಗೆ, ನಿಮ್ಮ ಜೀವನವನ್ನು ನೀವು ಹೇಗೆ ರಕ್ಷಿಸಿಕೊಳ್ಳಬಹುದು. ವಿಡಿಯೋ ಅಂತ್ಯದವರೆಗೂ ಇರಿ. ನೀವು ಕೇವಲ ಮಾಹಿತಿಯನ್ನು ಮಾತ್ರವಲ್ಲ, ಶಾಂತಿ, ಧೈರ್ಯ, ಭಕ್ತಿ ಈ ಮೂರು ಕೂಡ ಪಡೆಯುತ್ತೀರಿ. ಮಾಟ ಮಂತ್ರ ಅಂದರೆ ಏನು? ಸಹಜವಾಗಿ ಜನ ತಮ್ಮ ಸುತ್ತಮುತ್ತ ನಡೆಯುವ ಕಷ್ಟ ನಷ್ಟಗಳಿಗೆ ಭಯದಿಂದ ಯಾರಾದರೂ ಮಾಡಿಸ್ತಿದ್ದಾರೆ ಅಂತ ಭಾವಿಸ್ತಾರೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನೇ ಸಂಕಷ್ಟ ಬಂದರೂ ಅದಕ್ಕೆ ಹೊರಗಿನ ಶಕ್ತಿಯನ್ನು ಹೊಣೆ ಮಾಡುವುದು ಮಾನವನ ಸಹಜ ಪ್ರವೃತ್ತಿ. ಆದರೆ ನಾವು ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಒಂದು ಪ್ರಮುಖ ಸತ್ಯವನ್ನು ಮರೆತು ಬಿಡುತ್ತೇವೆ. ಭಯವೇ ದೊಡ್ಡ ಶತ್ರು. ದೇವರ ನಂಬಿಕೆಯಿಂದ ಭಯವೇ ಕರಗಿ ಹೋಗುತ್ತದೆ. ಹೌದು, ನಿಮ್ಮನ್ನು ಯಾರು ನಾಶ ಮಾಡಲಾಗದಿದ್ದರೂ ನಿಮ್ಮೊಳಗಿನ ಭಯ ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಕೆಲವೊಮ್ಮೆ ನಮ್ಮ ಮನಸ್ಸಿನ ಅರಿವಿಲ್ಲದ ಭಯವೇ ದೊಡ್ಡದಾಗಿ ಗೋಚರಿಸುತ್ತದೆ. ಕೆಲವೊಮ್ಮೆ ಜೀವನದ ಸಹಜ ಪರೀಕ್ಷೆಗಳು ನಮ್ಮನ್ನು ಸವಾಲಿಗೆ ಒಳಪಡಿಸುತ್ತವೆ. ಇನ್ನು ಕೆಲವೊಮ್ಮೆ ಇದು ನಮ್ಮ ಪೂರ್ವ ಕರ್ಮ ಫಲವೂ ಆಗಿರಬಹುದು. ಆದರೆ ಒಂದಂತೂ ಸತ್ಯ, ಕೃಷ್ಣನ ಶರಣಾಗತಿಯಾದ ಮನುಜನನ್ನು ಯಾವ ದುಷ್ಟಶಕ್ತಿಯೂ ಜಯಿಸಲಾಗುವುದಿಲ್ಲ. ಮಾಟ ಮಂತ್ರಗಳೆಲ್ಲ ಒಂದು ಮಟ್ಟಕ್ಕೆ ಮಾತ್ರ. ಅದರ ಆಚೆ ಕೃಷ್ಣನ ಕೃಪೆ ಸದಾ ನಿಮ್ಮನ್ನು ಕಾಯುತ್ತದೆ. ಯಾರಾದರೂ ಹೇಳ್ತಾರೆ, ಆರೋಗ್ಯ ಕೆಡ್ತಿದೆ, ಮನಸ್ಸು ಕುಸಿಯುತ್ತಿದೆ, ಮನೆಯ ಕಲಹಗಳು ಹೆಚ್ಚಾಗಿವೆ, ಎಷ್ಟೇ ಪ್ರಯತ್ನಿಸಿದರೂ ಕೆಲಸ ಸಾಗುತ್ತಿಲ್ಲ. ಇವನ್ನೆಲ್ಲ ನೀವು ಒಂದೇ ಉತ್ತರಕ್ಕೆ ಕಟ್ಟಿ ಬಿಡಬೇಡಿ, ಮಾಟ ಮಾಡಿದ್ದಾರಂತೆ. ಕೆಲವೊಮ್ಮೆ ಇದು ಅತಿಯಾದ ಒತ್ತಡ, ಕೆಲಸದ ಆಯಾಸ, ಜೀವನದ ಒಂದು ಕಷ್ಟದ ಹಂತ ಅಥವಾ ನಮ್ಮದೇ ನಿರ್ಧಾರಗಳ ಪರಿಣಾಮ ಆಗಿರಬಹುದು. ವೈದ್ಯಕೀಯ ಸಮಸ್ಯೆಗಳಿದ್ದರೆ ವೈದ್ಯರನ್ನು, ಆರ್ಥಿಕ ಸಮಸ್ಯೆ ಇದ್ದರೆ ತಜ್ಞರನ್ನು ಸಂಪರ್ಕಿಸಬೇಕು. ಪ್ರತಿಯೊಂದಕ್ಕೂ ಮಾಟ ಮಂತ್ರದ ಹಣೆಪಟ್ಟಿ ಹಚ್ಚುವುದು ಸರಿಯಲ್ಲ. ಆದರೆ ಕೃಷ್ಣ ಕಾನ್ಷಿಯಸ್ನೆಸ್ ಮನಸ್ಸಿಗೆ ಶಾಂತಿ ಕೊಡುತ್ತದೆ, ಆಂತರಿಕ ಭಯವನ್ನು ತುಳಿಯುತ್ತದೆ. ಇದು ನಿಮ್ಮನ್ನು ಸದೃಢಗೊಳಿಸುತ್ತದೆ. ಆಂತರಿಕವಾಗಿ ಸುದೃಢರಾದಾಗ ಹೊರಗಿನ ಶಕ್ತಿಗಳು ನಿಮ್ಮನ್ನು ಸುಲಭವಾಗಿ ಮುಟ್ಟಲು ಸಾಧ್ಯವಿಲ್ಲ. ಈಗ ನಾವು ಈ ವಿಡಿಯೋದ ಅಂತ್ಯದ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಕಿತ್ತೊಗೆಯುವ ಶಕ್ತಿ ಈ ಮಾತುಗಳಲ್ಲಿದೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಅದ್ಭುತ ಮಾತು ಹೇಳುತ್ತಾನೆ, ನ ಮೇ ಭಕ್ತಃ ಪ್ರಣಶ್ಯತಿ.
ಅಂದರೆ ನನ್ನ ಭಕ್ತನು ಎಂದಿಗೂ ನಾಶವಾಗಲಾರ. ಯಾರೋ ಮಾಟ ಮಾಡಿದ್ದಾರೆ, ಯಾರೋ ಕೆಟ್ಟ ದೃಷ್ಟಿ ಬೀರಿದ್ದಾರೆ ಎಂದು ನೀವು ಒದ್ದಾಡುತ್ತಿರುವಾಗ ನೀವು ಮೊದಲು ಮಾಡಬೇಕಾದದ್ದು ಕೃಷ್ಣನ ಶರಣಾಗತಿ. ಅದು ಹೇಗೆ? ಈ 3 ಹಂತಗಳನ್ನು ಗಮನಿಸಿ. ಗೀತೆಯ ಸಾರವಿದು. ಯಾರು ನನ್ನನ್ನು ಧೃತಿಯಿಂದ ಪೂಜಿಸುತ್ತಾರೋ ನಾನವರನ್ನು ಕಾಪಾಡುತ್ತೇನೆ. ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣುಗಳನ್ನು ನೋಡಿ ಈ ಒಂದು ವಾಕ್ಯ ಹೇಳಿ: ಕೃಷ್ಣ, ನೀನು ಇದ್ದೀಯ, ನನಗೆ ಭಯಬೇಡ. ಅಥವಾ ನಾನು ಕೃಷ್ಣನವನು, ಕೃಷ್ಣ ನನ್ನವನು. ಯಾವಾಗ ನೀವು ಪರಮಾತ್ಮನಿಗೆ ಸೇರಿದವರು ಎಂದು ನಂಬುತ್ತೀರೋ ಆಗ ಸಣ್ಣ ಪುಟ್ಟ ಮನುಷ್ಯರು ಮಾಡುವ ತಂತ್ರ ಮಂತ್ರಗಳು ನಿಮ್ಮ ಮುಂದೆ ಶೂನ್ಯವಾಗುತ್ತವೆ. ಸಮುದ್ರದ ಅಲೆಯ ಮುಂದೆ ಒಂದು ಸಣ್ಣ ಮರಳಿನ ಕೋಟೆ ಹೇಗೆ ನಿಲ್ಲಲಾರದೋ ಹಾಗೆಯೇ ಕೃಷ್ಣನ ಕೃಪೆಯ ಮುಂದೆ ಯಾವುದೇ ದುಷ್ಟಶಕ್ತಿ ನಿಲ್ಲಲಾರದು. ನಿಮ್ಮ ಭಯವೇ ಆ ಶಕ್ತಿಗಳಿಗೆ ಆಹಾರ. ನೀವು ಭಯಪಡುವುದನ್ನು ನಿಲ್ಲಿಸಿದ ಕ್ಷಣವೇ ಅವುಗಳ ಶಕ್ತಿ ಕುಂದುತ್ತದೆ. ಪ್ರತಿದಿನ 1 ನಿಮಿಷವಾದರೂ ಈ ಸಂಕಲ್ಪ ಮಾಡಿ. ಶಾಸ್ತ್ರಗಳು ಹೇಳುತ್ತವೆ, ಕಲಿಗಾಲದಲ್ಲಿ ನಾಮ ಸ್ಮರಣೆಗಿಂತ ದೊಡ್ಡ ಅಸ್ತ್ರ ಯಾವುದೂ ಇಲ್ಲ. ನೀವು ಯಾವುದೇ ಮಂತ್ರವಾದಿಯ ಹತ್ತಿರ ಹೋಗಬೇಕಿಲ್ಲ. ನಿಮ್ಮ ಮನೆಯಲ್ಲೇ ಕುಳಿತು ಹರೇ ಕೃಷ್ಣ ಮಂತ್ರವನ್ನು ಜಪಿಸಿ. ಈ ಮಂತ್ರವು ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಶಕ್ತಿಯ ವಲಯವನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುವ ರಕ್ಷಾ ಕವಚ. ನೀವು ದಿನ ಬೆಳಿಗ್ಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಾಧ್ಯವಾದರೆ ದಿನ ಬೆಳಿಗ್ಗೆ 11 ಬಾರಿ ಜಪಿಸಿ. ನಿಮ್ಮ ಮನಸ್ಸಿಗೆ ಶಾಂತಿ ಬರೋದನ್ನು ಅನುಭವಿಸಿ. ಈ ನಾದ ನಿಮ್ಮ ಮನೆಯ ಮೂಲೆ ಮೂಲೆಯನ್ನು ತಲುಪಲಿ. ನಿಮ್ಮ ರಕ್ತದ ಕಣಕಣದಲ್ಲೂ ಈ ಧ್ವನಿ ಅನುಸರಿಸಲಿ. ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಭಯವಾದಾಗ ಕೃಷ್ಣ ಹೇಳಿದ್ದು ಇದನ್ನೇ: ಸರ್ವಧರ್ಮನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಂದರೆ ಎಲ್ಲ ಚಿಂತೆಗಳನ್ನು ಬಿಟ್ಟು ನನಗೆ ಶರಣಾಗು. ಒಂದು ಮಗು ತಾಯಿಯ ಎದೆಯ ಮೇಲೆ ಮಲಗಿದ್ದಾಗ ಅದಕ್ಕೆ ಜಗತ್ತಿನ ಯಾವುದೇ ಭಯ ಇರುವುದಿಲ್ಲ. ಹಾಗೆಯೇ ನೀವು ಕೃಷ್ಣನ ಪಾದಕ್ಕೆ ನಿಮ್ಮ ಕಷ್ಟಗಳನ್ನು ಅರ್ಪಿಸಿಬಿಡಿ. ಪ್ರತಿದಿನ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ 1 ದೀಪ ಬೆಳಗಿಸಿ ಕೃಷ್ಣನನ್ನು ನೆನೆಯಿರಿ. ಸಾಧ್ಯವಾದರೆ ಪ್ರತಿದಿನ ಭಗವದ್ಗೀತೆಯ 1-2 ಶ್ಲೋಕಗಳನ್ನಾದರೂ ಪಠಿಸಿ. ನಿಮ್ಮ ದಿನವನ್ನು ಪ್ರಾರಂಭಿಸುವಾಗ ಕೃಷ್ಣ, ನನ್ನ ಜೀವನ ನಿನ್ನದಾಗಲಿ, ನನ್ನಿಂದ ಒಳ್ಳೆಯ ಕೆಲಸಗಳು ನಡೆಯಲಿ, ನನ್ನನ್ನು ರಕ್ಷಿಸು ಎಂಬ ಭಾವನೆಯಿಂದ ಸಂಪೂರ್ಣವಾಗಿ ಅವನಿಗೆ ಶರಣಾಗಿ. ಅಂದಿನಿಂದ ನಿಮ್ಮ ಜವಾಬ್ದಾರಿ ಅವನದ್ದು. ಅವನ ಕೃಪೆ ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ನಮ್ಮ ಮನಸ್ಸಿನ ಭಯವೇ ದೊಡ್ಡ ರೋಗ. ಮನಸ್ಸಿನ ಆತಂಕ, ಒತ್ತಡ ನೇರವಾಗಿ ನಮ್ಮ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದ ಹೃದಯ ಬಡಿತ ಹೆಚ್ಚಾಗುತ್ತದೆ. ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು, ನಿದ್ರಾಹೀನತೆ ಉಂಟಾಗಬಹುದು. ಇವೆಲ್ಲವೂ ಯಾರೋ ಮಾಟ ಮಾಡಿದಾಗ ಕಾಣುವ ಲಕ್ಷಣಗಳೆಂದೇ ತಪ್ಪು ತಿಳಿಯಲಾಗುತ್ತದೆ.
ನಿಮಗೆ ನಿಜವಾಗಿಯೂ ಆರೋಗ್ಯ ಸಮಸ್ಯೆ ಇದ್ದರೆ ಯಾವುದೇ ಅಳುಕಿಲ್ಲದೆ ಉತ್ತಮ ವೈದ್ಯರನ್ನು ಸಂಪರ್ಕಿಸಿ. ಮಾನಸಿಕ ಸಮಸ್ಯೆಗಳಿದ್ದರೆ ಮಾನಸಿಕ ತಜ್ಞರನ್ನು ಭೇಟಿ ಮಾಡಿ. ಮಾಟ ಮಂತ್ರ ತೆಗೆದುಹಾಕುತ್ತೇನೆ ಎಂದು ಹೇಳಿ ನಿಮ್ಮಿಂದ ಹಣ ವಸೂಲಿ ಮಾಡುವ ಸುಳ್ಳು ಮಾಂತ್ರಿಕರ ಬಲೆಗೆ ಎಂದಿಗೂ ಬೀಳಬೇಡಿ. ಇಂತಹವರು ನಿಮ್ಮ ಭಯವನ್ನು ಹೆಚ್ಚಿಸಿ ನಿಮ್ಮನ್ನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಶೋಷಿಸುತ್ತಾರೆ. ಕೃಷ್ಣನ ಮೇಲೆ ನಂಬಿಕೆ ಇಡಿ ಎಂದರೆ ಎಲ್ಲವನ್ನು ವೈದ್ಯರನ್ನು ಕೇಳದೆ ಕೃಷ್ಣನ ಮೇಲೆ ಹಾಕಿ ಎಂದರ್ಥವಲ್ಲ. ನಿಮ್ಮ ಕರ್ತವ್ಯವನ್ನು ನೀವು ಮಾಡಲೇಬೇಕು. ಆಶೀರ್ವಾದ ಕೃಷ್ಣನಿಂದ ಬರಲಿ. ನಮ್ಮ ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಕೃಷ್ಣನ ಕೃಪೆಗೆ ಪಾತ್ರರಾದ ಅಸಂಖ್ಯಾತ ಭಕ್ತರಿದ್ದಾರೆ. ವೃಂದಾವನದಲ್ಲಿ ಗೋಪಿಯರು ಕೃಷ್ಣನನ್ನು ನಂಬಿ ಪ್ರೀತಿಸಿದಾಗ ಅವರಿಗೆ ಯಾವುದೇ ತೊಂದರೆ ಬರಲಿಲ್ಲ. ಕೃಷ್ಣ ಸದಾ ಅವನನ್ನು ಕಾಪಾಡಿದ. ಅರ್ಜುನನಿಗೆ ಸಾರಥಿ ಕೃಷ್ಣ. ಮಹಾಭಾರತದ ಯುದ್ಧದಲ್ಲಿ ಅರ್ಜುನನಿಗೆ ದಿಕ್ಕು ತೋಚದಿದ್ದಾಗ ಕೃಷ್ಣನೇ ಸಾರಥಿಯಾಗಿ ನಿಂತು ಅವನನ್ನು ರಕ್ಷಿಸಿ ಯುದ್ಧದಲ್ಲಿ ಗೆಲ್ಲಲು ಸಹಾಯ ಮಾಡಿದ. ದುಷ್ಟ ಹಿರಣ್ಯಕಶಿಪುವಿನಿಂದ ಅನೇಕ ತೊಂದರೆಗಳನ್ನು ಎದುರಿಸಿದ ಪ್ರಹ್ಲಾದ ನನ್ನ ಕೃಷ್ಣ ಇದ್ದಾನೆ ಎಂದು ನಂಬಿ ತನ್ನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಕೊನೆಗೆ ಕಂಬದಿಂದ ನರಸಿಂಹ ರೂಪದಲ್ಲಿ ಬಂದ ಕೃಷ್ಣ ಅವನನ್ನು ರಕ್ಷಿಸಿದ. ನಂಬಿಕೆಯ ಮುಂದೆ ಕತ್ತಲೆ ನಿಲ್ಲೋದಿಲ್ಲ. ನಿಮ್ಮ ನಂಬಿಕೆ ದೃಢವಾಗಿದ್ದರೆ ಯಾವ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಕೃಷ್ಣನು ನಮ್ಮನ್ನು ಪ್ರತಿ ಹೆಜ್ಜೆಯಲ್ಲೂ ರಕ್ಷಿಸುತ್ತಾನೆ. ಯಾರೇನು ಮಾಡಿದ್ರು, ಯಾವ ದುಷ್ಟಶಕ್ತಿ ಬಂದರೂ ಕೃಷ್ಣ ಇದ್ದರೆ ನಿಮಗೆ ಭಯ ಬೇಡ. ಈ ದಿನದಿಂದಲೇ ನಿಮ್ಮ ಜೀವನದಲ್ಲಿ ಕೃಷ್ಣನ ಭಕ್ತಿಯನ್ನು ಅಳವಡಿಸಿಕೊಳ್ಳಿ. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಕೃಷ್ಣ ನಿಮ್ಮ ಜೊತೆ ಇರುತ್ತಾನೆ ಎಂದು ನಂಬಿ ಮುನ್ನಡೆಯಿರಿ. ನಿಮ್ಮ ಜೀವನಕ್ಕೆ ಭಕ್ತಿ, ಧೈರ್ಯ, ಶಾಂತಿ ಬರಲಿ. ಕೃಷ್ಣನ ಕೃಪೆ ಸದಾ ನಿಮ್ಮ ಜೊತೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ಇಂತಹ ಉತ್ತಮ ವಿಷಯಗಳನ್ನು ನಾವು ನಿಮ್ಮ ಮುಂದೆ ತರಲು ಸ್ಫೂರ್ತಿ ಸಿಗುತ್ತದೆ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.